ಎಲ್ಲಿಂದ ಭಾಷಣವನ್ನು ಪ್ರಾರಂಭ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇಷ್ಟೊಂದು ಜನ ನನಗಿವತ್ತು ಈ ಮಟ್ಟದಲ್ಲಿ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರ್ತಕ್ಕಂಥದ್ದು ನಾನು ಬಹುಶಃ ಯಾವುದೋ ಜನದಲ್ಲಿ ಏನೋ ಪುಣ್ಯ ಮಾಡಿರ್ಬೇಕೇನೋ, ಅದರಿಂದ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ. ಇವತ್ತು ವೇದಿಕೆ ಮೇಲೆ ಅನೇಕರು ಮಾತಾಡುವಾಗ ಈ ಸತಿ ನಾವು ಸೋತಿದ್ರು ಗೆದ್ದಿದ್ರು ಏನಂತ ಸೋತಿದ್ರು ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಹೇಳಿದ್ರು. ನಾವು ರಾಜಕೀಯಕ್ಕೆ ಬಂದಿರತಕ್ಕಂಥದ್ದು ಉದ್ದೇಶ ಏನಂತಂದರೆ ಏನು ಅಧಿಕಾರದಲ್ಲಿರೋಣ, ಇನ್ನೊಂದು ಹಣ ಮಾಡೋಣ, ಮತ್ತೊಂದು ಮಾಡೋಣ ಅನ್ನೋ ಉದ್ದೇಶದಿಂದ ಅಲ್ಲ, ಜನರಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನಾವು ರಾಜಕೀಯ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥದ್ದು. ಅದರಿಂದ ನಾವು 2 ಬಾರಿ ಸೋತಿದ್ರು ಕೂಡ ನಮ್ಮ ತಂದೆಯವರು ನಾವಿನ್ನೂ ಕೆಲಸ ಮಾಡ್ತೀವಿ. ಜನರು ನಮ್ಮನ್ನು ಸೋಲಿಸಿಲ್ಲ. ನಾನು ಇವತ್ತಿಗೂ ಅದೇ ಮಾತು ಹೇಳ್ತೀನಿ, ಜನ ನಮ್ಮನ್ನ ಸೋಲಿಸಿಲ್ಲ. ಯಾರೋ ರಣಹೇಡಿಗಳು ಬಂದು ನಿಂತ್ಕೊಂಡು ಬೇಕು ಅಂತ ವೋಟ್ ಡಿವೈಡ್ ಮಾಡಿ BJP ಅವ್ರಿಗೆ ದಾರಿ ಮಾಡಿಕೊಟ್ರು. ಹೋದ ಬಾರಿ ಯಾರು ಮಾಡಿದ್ರು ಅಂತ ಗೊತ್ತು. ಈ ಬಾರಿ ಯಾರೋ ನಮ್ಮ KGF ಅಂದರೆ ಯಶ್ ಅವ್ರ ಪಿಕ್ಚರ್ KGF ಅಲ್ಲ, KGF ಬಾಬು ಅಂತ ಒಬ್ರು ಇದಾರಲ್ಲ, ಯಾರೋ ಕ್ಯಾಜೀವ್ನ ದಿವಾನ ಅವ್ರು ಬಂದು ವೋಟ್ ಡಿವೈಡ್ ಮಾಡಿ ನಮ್ಮನ್ನ ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ಜನರ ಮನಸ್ಸಲ್ಲಿ ನಾವು ಸದಾ ಇದ್ದೇವೆ ಅಂತ ನಾನು ಯಾವತ್ತೂ ನಂಬ್ತಕ್ಕಂಥದ್ದು. ಇವತ್ತು ಕೂಡ ಭಾಳ ಒಂದು ಅರ್ಥಪೂರ್ಣವಂಥ ಒಂದು ಕಾರ್ಯಕ್ರಮ, ಭಾಳ ದೊಡ್ಡ ಮಾತುಗಳು, ದೊಡ್ಡ ವಿಚಾರಗಳನ್ನೆಲ್ಲ ಮಾತಾಡೋದು. ಅದಕ್ಕೆಲ್ಲ ನಾನು ಅರ್ಹನಿದ್ದೀನೋ ಇಲ್ವೋ ನನಗೆ ಇನ್ನೂವರೆಗೂ ಗೊತ್ತಿಲ್ಲ. ಆದರೂ ಕೂಡ ಇಷ್ಟೊಂದು ನೀವು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದಿನ ನನಗೆ ನಿಮ್ಮೆಲ್ಲರಿಗೂ ಸೇವೆ ಮಾಡತಕ್ಕಂಥ ಒಂದು ಅವಕಾಶ, ಒಂದು ಸುವರ್ಣ ಅವಕಾಶ ನನಗೆ ಕಲ್ಪಿಸ್ಕೊಡ್ತೀರಾ ಅಂತ ನನಗೊಂದು ಭರವಸೆ ಉಂಟಾಗಿದೆ. ಇವತ್ತು ವಿಲ್ಸನ್ ಗಾರ್ಡನಲ್ಲಿ ಅಷ್ಟೇ ಮೊನ್ನೆ ಬಂಡೆ ಸ್ಲಮ್ ಹತ್ರ ಟರ್ನಿಂಗಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಸ್ಯಾನಿಟರಿ ಇದೆಲ್ಲ. ಆ ಪ್ರಾಬ್ಲಮ್ ಎಲ್ಲ ನಾವು ಕ್ಲಿಯರ್ ಮಾಡಿಸ್ಕೊಟ್ವಿ. ಆಮೇಲೆ ಇನ್ನೂ ಕೂಡ ಸಾಕಷ್ಟು ಅಂಗನವಾಡಿಗಳ ಡೆವಲಪ್ಮೆಂಟ್ ಆಗಿರ್ಬೋದು, ಪಾರ್ಕ್ ಡೆವಲಪ್ಮೆಂಟ್ ಆಗಿರ್ಬೋದು, ಆಮೇಲೆ ರೋಡ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಆಮೇಲೆ ಬಾತ್ರೂಮ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಯಾವುದು ಪಬ್ಲಿಕ್ ಟಾಯ್ಲೆಟ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಇದಕ್ಕೆಲ್ಲ ಹಣ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದನ್ನು ಕೂಡ ನಾನೆಲ್ಲ ಬರ್ಸಿದ್ದೀನಿ, ನಮ್ಮ ಇಂಜಿನಿಯರ್ಗೆಲ್ಲ ಹೇಳ್ಬಿಟ್ಟು ಬರ್ಸಿದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು, ಅದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಈ ರೀತಿ ಮುಂದಕ್ಕೆ ಬಂದ್ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಅಂದಿದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಇಲ್ಲ, ನಾವು ಬಂದು ಕೆಲಸ ಮಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ನಾಯಕರಿದ್ರೆ ನಮ್ದೆಲ್ಲ ಸಮಾಜನ ಒಟ್ಟುಗೂಡಿಸಿ ತಗೊಂಡು ಹೋಗ್ತಕ್ಕಂಥದ್ದು, ಸಮಾನತೆಯಲ್ಲಿ ನಾವು ನಂಬಿಕೆ ಇಟ್ಟಂಥ ವ್ಯಕ್ತಿಗಳು ನಾವೆಲ್ಲರೂ. ಅದರಿಂದ ನಾವು ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲರೂ ತುಂಬ ದೊಡ್ಡ ಮಾತುಗಳು ಮಾತಾಡಿದ್ರು, ಅಣ್ಣ ಅದು ಇದು ಬಾಸು ಗೀಸ್ ಅಂತ. ನಾವೆಲ್ಲ ನಾನೇನೂ ಇಲ್ಲ, ನಾನು ನಿಮ್ಮ ಥರ ಒಬ್ಬ ಸಾಮಾನ್ಯ ವ್ಯಕ್ತಿ. CM ಅಂದರೆ ಕಾಮನ್ ಮ್ಯಾನ್, ಚೀಫ್ ಮಿನಿಸ್ಟರ್ ಅಲ್ಲ. ನಾನು ಜಸ್ಟ್ ಅ ಕಾಮನ್ ಮ್ಯಾನ್ ಅಷ್ಟೇ. ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಆಶೀರ್ವಾದ ಯಾವತ್ತೂ ನನಗೆ ಹೀಗೆ ಇರಲಿ. ಭಾಳಷ್ಟು ಒಂದು 1.5 ಅವರಿಂದ ಪಾಪ ನಮ್ಮ ಅಕ್ಕಂದಿರು ತಾಯಿಂದಿರು ಎಲ್ರಿಗೂ ಕಾಯಿಸಿದ್ದೇವೆ, ಅದಕ್ಕೆ ಕ್ಷಮೆ ಇರಲಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಾವು ಸಮಾಜ ಸೇವೆ ಮಾಡಲಿಕ್ಕೆ ನನ್ನ ಕಾರ್ಯಕರ್ತರು, ನನ್ನ ಸ್ನೇಹಿತರು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ವಿಲ್ಸನ್ ಗಾರ್ಡನ್ ಕಾರ್ಯಕರ್ತರು ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ವಿಲ್ಸನ್ ಗಾರ್ಡನ್ ಆಗಿರ್ಬೋದು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, ಹಾಗೂ ನಮ್ಮ ಆತ್ಮೀಯ ಸಹೋದರರಾದಂಥ ಅಜಿತ್ ಜಯರಾಜ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಮನಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ವ್ಯಕ್ತಪಡಿಸ್ತೇನೆ. ಇವತ್ತು ಇರೋ ವಿಚಾರ ಹೇಳಬೇಕು, ಅವ್ರ ಬಗ್ಗೆ ಒಂದು ವಿಚಾರ ಅಂತ ಹೇಳಬೇಕು. ಅವ್ರ ತಂದೆನೂ ಮತ್ತು ನಮ್ಮ ತಂದೆಗೂ ಸಾಕಷ್ಟು ವರ್ಷಗಳಿಂದ ಒಂದು ಒಳ್ಳೆ ನಂಟಿತ್ತು, ಒಳ್ಳೆ ಸ್ನೇಹಿತರು ಕೂಡ ಆಗಿದ್ದರು. ಅದರಿಂದ ಇವತ್ತು ಅವ್ರು ನನ್ನ ಬರ್ತ್ಡೇ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ. ಹೀಗೆ ನಿಮ್ಮ ಸಹಕಾರ ನಮ್ಗೆ ಯಾವಾಗಲೂ ಇರಲಿ, ನಾವು ಕೂಡ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರುಗಳು, ನಮ್ಮ ಆರಿಫ್ ಭಾಯ್ ಆಗಿರ್ಬೋದು, ಸಗೀರ್ ಅವರಾಗಿರ್ಬೋದು, ಶೇಖರ್ ಅವರಾಗಿರ್ಬೋದು, ನಮ್ಮ ಕಾರ್ತಿಕ್ ಆಗಿರ್ಬೋದು, ಉಮೇಶ್ ಅವರಾಗಿರ್ಬೋದು, ಮನೋಜ್ ಅವರಾಗಿರ್ಬೋದು, ಕೃಷ್ಣಮೂರ್ತಿ ಅವರಾಗಿರ್ಬೋದು, ಎಲ್ಲರೂ ಯಾವುದೋ ಫಸ್ಟು ನಿಮ್ಮ ಹೆಸರು ಹೇಳಿ, ಸೆಕೆಂಡ್ ಅವ್ರ ಹೆಸರು ಅಂತ ಯಾರೋ ಬೇಜಾರು ಮಾಡ್ಕೊಬೇಡಿ. ಎಲ್ಲ ಒಂದೇ, ನಾವೆಲ್ಲ ಒಂದೇನೆ. ಅದರಿಂದ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಸಹೋದರ, ಪ್ರಮುಖವಾಗಿ ನನ್ನ ಸಹೋದರನ ನಮ್ಮ ದರ್ಶನ್ನು, ನನಗೆ ಯಾರು ಅಣ್ಣ ತಮ್ಮಂದ್ರು ಯಾರೂ ಇಲ್ಲ, ನಮಗೊಂದು ಅಕ್ಕ ಇದ್ದಾರೆ ಅಷ್ಟೇ. ನೀವೆಲ್ಲ ನಮ್ಮ ಅಣ್ಣ ತಮ್ಮಂದರು, ನೀವೆಲ್ಲ ನನ್ನ ಬರ್ತಡೇನ ನಿಮ್ಮ ಬರ್ತಡೇ ಅಂದ್ಕೊಂಡು ಮಾಡ್ತಾ ಇದ್ದೀರಾ. ಭಾಳ ಸಂತೋಷ. ನಾನು ತಮ್ಮೆಲ್ಲರೂ ಕೂಡ ಸದಾ ಚಿರೋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಮತ್ತೊಂದು ಹಲವಾರು ಕಾರ್ಯಕ್ರಮಗಳಿದೆ, ಎಲ್ಲ ಜನಪರ ಕಾರ್ಯಕ್ರಮಗಳೇ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಾನು ಹೇಳೋದು ಅಷ್ಟೇ, ಈ ಬಾರಿ ಇನ್ನೊಂದ್ಸಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಬ್ಯಾನರು, ಬೊಕ್ಕೆ, ಇದು ಶಾಲು ಗೀಲು ಅದ್ರ ಮೇಲೆಲ್ಲ ದಯವಿಟ್ಟು ಯಾರು ಖರ್ಚು ಮಾಡೋಕೆ ಹೋಗ್ಬೇಡಿ. ಅದ್ರ ಬದಲು ಯಾರು ಅನಾಥಾಶ್ರಮಗಳಲ್ಲಿ ಅದು ಯಾರಿಗಾದ್ರೂ ಸಹಾಯ ಮಾಡೋಣ, ಆ ದುಡ್ಡಲ್ಲೇ ಎಲ್ಲ ಸಹಾಯ ಮಾಡೋಣ. ಬ್ಯಾನರ್ ಹಾಕಿದ್ರೆ BBMP ಬಂದು ಕಿತ್ತಾಕ್ತಾರೆ, ಬ್ಯಾನರ್ ಹಾಕಿದ್ರೆ 2 ದಿನಕ್ಕೆ ಬಂದು ಕಿತ್ತಾಕ್ತಾರೆ. ಅದನ್ನೇ ಒಂದು 1,000 2,000 ಆದರೆ ಒಂದು ತಿಂಗಳಿಗೆ ಯಾರಾದ್ರೂ ರೇಷನ್ಗೆ ಆಗುತ್ತೆ. ಅದರಿಂದ ಇದನ್ನೆಲ್ಲ ಬ್ಯಾನರ್ಗಿನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ದಯವಿಟ್ಟು. ಆಮೇಲೆ ಅದರಲ್ಲಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ, ಈ ಕೆಟ್ಟ ಕಣ್ಣುಗಳು ಜಾಸ್ತಿ. ಈ BJP ಅವ್ರದ್ದೆಲ್ಲ ಹೆಂಗಿದ್ರೆ ಕೆಟ್ಟ ಕಣ್ಣು, ಹಂಗೇ ಕಣ್ಣಾಕ್ಬಿಡ್ತಾರೆ.
ನಮ್ಮನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ, ನಮ್ಮನ್ನ ಯಾರು ಕುಗ್ಸೋಕ್ಕಾಗಲ್ಲ. ಜನರದ್ದು ಈ ಕೆಟ್ಟ ಜನರು ಇರ್ತಾರಲ್ಲ, ಅವ್ರ ಕಣ್ಣಿರುತ್ತಲ್ಲ ಅದೇ ನಮ್ಮನ್ನ ಕುಗ್ಸೋದು. ಅದಕ್ಕೆ ಆ ಕಣ್ಣನ್ನು ನಾವು ಹಾಕ್ಸ್ಕೊಬಾರ್ದು. ಒಂದು ದಿನ ಬರುತ್ತೆ, ನಮ್ಮ ಅಕ್ಕಂದಿರೋ ತಾಯಿಂದ್ರೆಲ್ಲ ನನಗೆ ಮಾತು ಕೊಟ್ಟವ್ರೆ, ನಮ್ಗೊಂದಿನ ಒಂದು ಅವಕಾಶ ಬರುತ್ತೆ. ಅವಕಾಶ ಬಂದಾಗ ಆವತ್ತು ನಾವೇನು ಅಂತ ಅವತ್ತು ನಾವು ಮಾತಾಡೋಣ. ಅಲ್ಲಿ ತನಕ ಕೆಲಸ ಮಾಡೋಣ, ಜನರ ಮನಸ್ಸನ್ನ ಗೆಲ್ಲೋಣ, ಜನರ ಸೇವೆಯನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಇಷ್ಟು ಹೇಳ್ತಾ ನನ್ನ ನಾಲ್ಕು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕೂಡ ನಿಮ್ಮ ಮನೆ ಸುತ್ತಮುತ್ತ ವಾಟರ್ದು, ಸ್ಯಾನಿಟರಿ ಲೈನು, ಬೀದಿ ದೀಪದ್ದು ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಲೋಕಲ್ ಲೀಡರ್ಗಳಿಗೆ ಹೇಳಿ ಅಥವಾ ನನಗೆ ಡೈರೆಕ್ಟಾಗಿ ಬಂದು ನೀವು ಹೇಳ್ಬೋದು, ಅದನ್ನು ಕೂಡ ಮಾಡಿಕೊಡ್ತೀನಿ. ಆಮೇಲೆ ಈ ಗ್ಯಾರಂಟಿ ಸ್ಕೀಮು, ನಮ್ಮ ಪಕ್ಷ ಬಿಟ್ಟಿರ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ ಏನಿದೆಯೋ ಅದೆಲ್ಲರಿಗೂ ತಲುಪ್ತಾ ಇದೆ ಇಲ್ವೋ ಅಂತ ನನಗೆ ಸಂಪೂರ್ಣ ಮಾಹಿತಿ ಬೇಕು. ಯಾರಾದ್ರೂ ಸಿಗ್ತಾ ಇಲ್ಲ ಅವ್ರಿಗೆ ಆ ಗ್ಯಾರಂಟಿ ಸ್ಕೀಮ್ಗಳು 2,000 ಬರ್ತಕ್ಕಂಥದ್ದು, ಅಕ್ಕಿ, ಇದನ್ನೆಲ್ಲ ನಾವು ಬರೋ ಥರ ನಾವು ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲ ಯುವಕರ ಮೇಲೆ, ಯೂತ್ ಕಾಂಗ್ರೆಸ್ ಅವರು, ಅದೇ ಎಲ್ಲ ಯೂತ್ ಕಾಂಗ್ರೆಸ್ ಯುವಕರ ಮೇಲೆ ಇರ್ತಕ್ಕಂಥದ್ದು. ಇದನ್ನ ನಾನು ಯಾಕೆ ರಾಜಕೀಯ ಭಾಷಣ ಮಾಡ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಷ್ಟೆಲ್ಲ ಜನ ಸೇರಿದ್ದೀರಾ, ಅದಕ್ಕೆ ಯಾವ್ದಾದ್ರು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಮಾತಾಡ್ತೀನಿ ಅಷ್ಟೇ.